ಜನಗಳೇ, ನಮ್ಮ ಕರ್ನಾಟಕಕ್ಕೆ ಕಾವೇರಿ ಹೇಗಿದೆಯೋ ತುಳುನಾಡಿಗೆ ಹಾಗೆ ನೇತ್ರಾವತಿ. ವಿಶಿಷ್ಟ ಸಂಪ್ರದಾಯ, ವಿಶಿಷ್ಟ ಸಂಸ್ಕೃತಿಯನ್ನು ಹೊಂದಿರುವಂತಹ ತುಳುನಾಡು. ಆದ್ರೆ ಇವತ್ತು ತುಳುನಾಡಿನಲ್ಲಿ ಇರುವಂತಹ ಜನರಿಗಾಗ್ಲಿ ಅಥವಾ ರಾಜಕೀಯ ಪಕ್ಷಗಳಿಗಾಗ್ಲಿ ಅಥವಾ ರಾಜಕೀಯ ಪುಡಾರಿಗಳಿಗಾಗ್ಲಿ ತುಳುನಾಡಿನ ಮೇಲೆ ಅಥವಾ ತುಳುನಾಡಿನ ಜನರ ಮೇಲೆ ಕಿಂಚಿತ್ತು ಕೃತಜ್ಞತೆ ಇಲ್ಲ. ಮಾಂತದಗಳು ಕೇನ್ವೇರ್ ನಿಕ್ಕದಾಯಕ ಮರೆಯ ಅವು ತುಳುನಾಡದ ವಿಷಯ ಈ ಕೊಡೋನಾಡ್ದಾಯತ ನಿಕ್ಕದಾಯಕ್ ಬೋಡು ಈ ಪೊಕ್ಕಡೆ ಕುಳ್ಳಿಯ ಅಂಚಪನ್ವೇರ್. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, 11 ವರ್ಷ ನನ್ ವಿದ್ಯಾಭ್ಯಾಸ, ನೀರು, ಊಟ ಈ ಮಟ್ಟಕ್ಕೆ ಬೆಳಿಬೇಕು ಅಂದ್ರೆ ಇದನ್ನ ಕೊಟ್ಟಿರೋದು ನಮ್ ಗುರುಗಳು. ಈ ಗುರುಗಳು ನಾನು ಎಲ್ಲ ಇದ್ದಿದ್ದು ನಿಮ್ ತುಳುನಾಡಿನ ಮಣ್ಣಿನಲ್ಲಿ, ಬೇರೆ ಎಲ್ಲೂ ಅಲ್ಲ. ತುಳುನಾಡು ವಿಷಯ ಬಂದಾಗ ಅಥವಾ ತುಳು ಸಿನಿಮಾಗಳು ಬಂದಾಗ ನಾವೆಲ್ಲ ವಿಷಯ ಹೊಡೆದು ಚಪ್ಪಾಳೆ ತಡ್ತೀವಿ. ಪ್ರತ್ಯೇಕ ತುಳು ರಾಜ್ಯ ಬೇಕು ಅಂತ ಅವ್ರು ಕೇಳಿದಾಗ ನಾವಂತೂ ಫುಲ್ ಕೆಂಡಾಮಂಡಲ್ ಆಗ್ತೀವಿ. ಆದ್ರೆ ಇವತ್ತು ಅವ್ರು ಕೇಳ್ತಾ ಇರೋದು ಪ್ರಕೃತಿಯ ಒಂದ್ ಬೆಟ್ಟದಿಂದ ಅರಬ್ಬಿ ಸಮುದ್ರಕ್ಕೆ ಸೇರ್ತಾ ಇರುವ ನೇತ್ರಾವತಿ ಹೊಳೆನ ತಿರುಗಿಸ್ಬಿಟ್ಟು ಅದ್ ಎಲ್ಲೋ ಕಳಿಸ್ತೀರಂತೆ. ನೆಟ್ಗೆ ಒಂದ್ ಶಿರ್ಡಿ ಘಾಟಲ್ ರೋಡ್ ಮಾಡಕ್ ಆಗಿಲ್ಲ. ಇವ್ರ ಗೈಯಲ್ಲಿ ಮಲ್ಟಿ ಮಿಲಿಯನ್ ಪ್ರಾಜೆಕ್ಟ್ ಅನ್ಕೊಂಡು ಇವಾಗ ಬೆಂಗಳೂರಲ್ಲಿ ಶುರು ಹಚ್ಕೊಂಡಿದಾರಲ್ಲ ಸ್ಟೀಲ್ ಫ್ಲೈಓವರ್. ಈ ತರ ಪ್ರಾಜೆಕ್ಟ್ ಎಷ್ಟು ವರ್ಷದಲ್ಲಿ ನೀವು ಮಾಡ್ತೀರಾ? ಎಷ್ಟು ಮರಗಳನ್ನು ಕಡ್ದಾಕ್ತೀರಾ? ಒಂದು ಇಡೀ ಪ್ರಾಂತ್ಯವನ್ನ, ಒಂದು ಇಡೀ ಜನಾಂಗವನ್ನ, ಒಂದು ನಾಗರಿಕತೆಯನ್ನ ನೀವು ನಾಶ ಮಾಡಲು ಅಲ್ಲ ಸ್ವಾಮಿ. ಅವರಲ್ಲಿ ಮರ ಉಳಿಸ್ಕೊಂಡಿಲ್ಲ, ಮರದಿಂದ ಮಳೆ ಬಂದಿಲ್ಲ, ಇದು ಅವ್ರ ಕರ್ಮ. ಇದಕ್ಕೋಸ್ಕರ ಬೇರೆಯವ್ರು ಏನ್ ಮಾಡ್ಬೇಕಾಗುತ್ತೆ? ನಾವೆಲ್ಲ ಕನ್ನಡಿಗರು ಒಪ್ಕೋತೀನಿ. ಆದ್ರೆ ಇನ್ನೊಬ್ಬನ ಮನೆನ ಒಡೆದಾಕಿ ಅರಮನೆ ಕಟ್ಟಿಸ್ಕೊಳ್ಳೋದು ಎಷ್ಟು ನ್ಯಾಯ ಅಂತ ನೀವೊಂದ್ಸಲಿ. ನಾ ಇವತ್ತು ಈ ವಿಡಿಯೋ ಮಾಡ್ಬೇಕಾದ್ರೆ ನಮ್ ಊರಲ್ಲಿ ಇರೋರೆ, ನಾವು ಜೈ ಕೊಡೋನಾಡ್ ಸಂಘಟನೆಯವರು ನಮ್ ಮೇಲೆ ಎಷ್ಟೋ ಜನರು ಹೇಳ್ತಾರೆ ನಿಮ್ಗೆ ಯಾಕೆ ಬೇಕಪ್ಪ ಹಂಗೆ. ಇದು ನನ್ ವೈಯಕ್ತಿಕವಾಗಿ ನಿಮ್ಗೆ ಹೇಳ್ತಾ ಇಲ್ಲ. ತುಳುನಾಡು ನಮ್ಮದು ಒಂದು ಪಕ್ಕದ ಊರು. ಪಕ್ಕದ ಮನೆಯಲ್ಲಿ ಅವ್ರಿಗೆ ತೊಂದರೆ ಆದಾಗ ಸಹಾಯ ಹಸ್ತ ಕೊಡೋದು ನಮ್ ಭಾರತೀಯ ಸಂಸ್ಕೃತಿ. ಇದನ್ನ ನಾವು ಕೊಡೋ ನಾಡಿನ ಜನರು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ಇದನ್ನ ನಾವು ಮಾಡ್ತಾ ಇದ್ದೀವಿ. ಕನ್ನಡಿಗರೇ ಎದ್ದೇಳಿ. ಇವತ್ ನೀವ್ ಎದ್ದೇಳಲಿಲ್ಲ ಅಂತ ಹೇಳಿದ್ರೆ ಮುಂದೆ ತುಂಬಾ ಕಷ್ಟ ಆಗುತ್ತೆ. ಇವತ್ತು 2, 3, 4 ಅಂತ ಹೋಗ್ಬಿಟ್ಟು ಪ್ರತ್ಯೇಕತೆ ಕೇಳ್ತಾ ಇದೆ. ಅಖಂಡ ಕರ್ನಾಟಕ ಅಂತ ಹೇಳಿ ಬೊಬ್ಬೆ ಹೊಡಿಯವರೆಲ್ಲ ಒಂದ್ ನಿಮಿಷ ಬಂದ್ಬಿಟ್ಟು ತುಳುನಾಡಲ್ಲಿ ರಿಯಾಲಿಟಿ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ತುಳುನಾಡಿನ ಜನರೇ ನಿಕ್ಲು ಒಂಜಿ ಬ್ಯಾಲೆ ಮಾಲ್ಪಲೆ, ನಿಕ್ಲು ಸಕಲೇಶ್ಪುರಕ್ಕೆ ಹೋಲೆ, ಸಕಲೇಶ್ಪುರ ದಾವನುಂಡು ಒಂಜಿ ಸಲ ತೂತ್ ಬಲೆ ದಾಯಕ್ ಪಂಡ ತುಳುನಾಡಿನ ಫ್ಯೂಚರ್ ಸಕಲೇಶ್ಪುರ ಉಂಡು ರಾಜಕೀಯದಲ್ಲಿ ಎಡ್ಡೆ ಕಾಸು ಮಾಡ್ಕೊಂಡು ನಿಕ್ಲಿಗೆ ತೆಂಗಿನ ಚಿಪ್ಪು ಕೊಡ್ತಾರೆ. ನಾನು ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀನಿ. ಪ್ರಪಂಚದಲ್ಲಿ ಎಲ್ಲೇ ಇರಿ, ನೀವು ಶೆಟ್ಟಿ ಆಗಿರ್ಲಿ, ಕೊಡವರಾಗಿರ್ಲಿ, ಗೌಡರಾಗಿರ್ಲಿ, ಅರೆಭಾಷೆ ಆಗಿರ್ಲಿ, ಹವ್ಯಕ ಆಗಿರ್ಲಿ, ಬ್ಯಾರಿ ಆಗ್ಲಿ, ಮಲಯಾಳಿ ಆಗಿರ್ಲಿ, ಮಾಪ್ಲೆ ಆಗಿರ್ಲಿ, ನೀವು ಯಾರೇ ಆಗಿರ್ಲಿ, ನಮ್ ನಾಡು ನುಡಿ ವಿಷಯ ಬಂದಾಗ ಎಲ್ಲಾ ಧರ್ಮಗಳನ್ನ ಬಿಟ್ಟು ನಾಡಿನ ಬಗ್ಗೆ ಮಾತ್ರ ಮತ್ತೆ ನಮ್ ದೇಶನ ಒಡೆಯೋ ಕೆಲಸ ಮಾಡ್ರಿ. ಇವಾಗಾಗ್ಲೇ ರೈತರ ಮುಖದಲ್ಲಿ ಅಷ್ಟು ಬೇಜಾರಾಗಿದೆ. ತುಳುನಾಡಿಗೆ ಅಥವಾ ಮಂಗಳೂರಿಗೆ ನೀರು ಸಿಗ್ಲಿಲ್ಲ ಅಂದ್ರೆ ವಿದ್ಯಾಭ್ಯಾಸ ಕೊಟ್ಟಿದಂತ ಊರು ಮರುಭೂಮಿ ಆಗುತ್ತೆ. ಇದನ್ನ ಕೇಳೋರು ಯಾರು? ಜೈ ಕೊಡೋನಾಡ್ ಸಂಘಟನೆ ವಿಶ್ವದಲ್ಲಿ ಇರುವಂತಹ ಪ್ರತಿ ತುಳುವರಿಗೂ, ಪ್ರತಿ ಕನ್ನಡಿಗರು, ಪ್ರತಿ ಕೊಡವರಿಗೂ, ಪ್ರತಿ ಭಾರತೀಯರಿಗೂ ಮನವಿ ಮಾಡುತ್ತೆ. ಎತ್ತಿನ ಹೊಳೆ ಅಂತ ಹೇಳೋದು ಸರ್ಕಾರಕ್ಕೆ ಒಂದು ತಿನ್ನಕ್ಕೆ ಹಣ ಕೊಡ್ತಿರೋ ಯೋಜನೆ ಅಷ್ಟೇ. ಇದರಿಂದ ಚಿಕ್ಕಬಳ್ಳಾಪುರಲ್ಲಿ ಇರುವಂತ ರೈತರಿಗೂ ಏನು ಸಿಗಲ್ಲ, ಮಂಗಳೂರಲ್ಲಿ ಇರುವಂತ ರೈತರಿಗೂ ಏನು ಸಿಗಲ್ಲ. ಇವತ್ತು ನಾವು ಹೋರಾಡಿಲ್ಲ ಅಂದ್ರೆ ಏನ್ ಮಾಡ್ತಿರೋ ದೇವರೇ ಬಲ್ಲ. ಇದ್ರ ಬಗ್ಗೆ ಯೋಚನೆ ಮಾಡಿ. ಜೈ ಕೊಡೋಣ.